10 ವರ್ಷಗಳದು ಅದನ್ನು ಕಸದ್ಬಿಟ್ಟು ಈಗ ಹಾಕ್ರಿ ಅಂತ. ಇವರು ಅಧಿಕಾರದಲ್ಲಿದ್ದಾಗ ಏನು ಕತ್ತೆ ಕಾಯ್ತಿದ್ರ? ನೀವು ಮೀಸಲಾತಿ ಆಸೆಯನ್ನು ಬಿಟ್ಬಿಡ್ರಿ, ನೀವು ವೀರಶೈವ ಲಿಂಗಾಯತರಂತನೇ ಬರ್ಸ್ರಿ ಅಥವಾ ಒಕ್ಕಲಿಗರಂತನೇ ಬರ್ಸ್ರಿ ಅಂತ. ನಾಮಧಾರಿ ಗೌಡ್ರು ಅಂತ ಬರ್ಸ್ತಾರೆ. ನಾಮಧಾರಿ ಅಂತ ಒಂದು ಏನಾಗದೆ ಅಲ್ಲ, ಒಂದೆಲ್ಲ ಹೊಸದಾಗಿ ಮಾಡೋದನ್ನು ನಾವು ವಿಧಿ ಇಲ್ಲದೆ ನಾವು ಸ್ವಾಗತನ ಮಾಡಲೇಬೇಕು. ಸರ್ಕಾರದ ನಿರ್ಧಾರ ಏನು ಈ ಸಾಮಾಜಿಕ ಶೈಕ್ಷಣಿಕ ಸಮೀಕ್ಷೆಯ ವರದಿಯ ಬಗ್ಗೆ ಇತ್ತೀಚೆಗೆ ನಡೆದಂತಹ ಸಚಿವ ಸಂಪುಟ ಸಭೆಯಲ್ಲಿ ಏನು ಕಾಂತರಾಜ್ ಮತ್ತು ಜಯಪ್ರಕಾಶ್ ಹೆಗ್ಡೆಯವರ ವರದಿ ಏನಿತ್ತು ಅದನ್ನು ತಿರಸ್ಕಾರ ಮಾಡೋದರ ಜೊತೆಗೆ ಈ ರಾಜ್ಯದ ಶೋಷಿತ ಸಮುದಾಯಗಳಲ್ಲಿ ಇದ್ದಂತಹ ಆಸೆಯನ್ನು ನಿರಾಶೆ ಮಾಡಿದ್ದಾರೆ. ಒಂದು ಬೆಳವಣಿಗೆ ಏನಪ್ಪ ಅಂತಂದರೆ, ಪುನಃ ನಾವು ಸಮೀಕ್ಷೆಯನ್ನು ಹೊಸದಾಗಿ ಮಾಡ್ತೀವಿ ಅಂತ ಭಾಳಷ್ಟು ಜನ ಕೋರಿಕೆನೂ ಇತ್ತು. ಭಾಳಷ್ಟು ಸಮುದಾಯಗಳು ಕೇಳ್ತಾನೂ ಇದ್ದರು. ಅವರ ಒಂದು ತೀರ್ಮಾನವನ್ನು ಹೊಸದಾಗಿ ಸಮೀಕ್ಷೆ ಮಾಡೋದನ್ನು ನಮಗೆ ಮತ್ತೆ ಈ ನಿರಾಶೆ ಆಗಿರೋಂಥದ್ದು ಸ್ವಲ್ಪ ಸಮಾಧಾನಕರವಾದಂಥ ಒಂದು ವಿಷಯ ಅಂತ ನಾವು ಹೇಳ್ತಿದ್ವಿ. ಅದರ ಜೊತೆಗೆ ಮಾಡುವಂತಹ ಸಮೀಕ್ಷೆಯನ್ನು ಮತ್ತೆ ಏನು ಈಗ ವಿರೋಧ ಮಾಡ್ತಿದ್ದಾರೆ, ಅವರು ವಿರೋಧ ಮಾಡಲ್ಲ ಅಂತ ಅನ್ನೋದಕ್ಕೆ ಯಾವುದೇ ಖಾತ್ರಿ ಇಲ್ಲ. ಮಾಡುವಂಥ ಸಮೀಕ್ಷೆಯನ್ನು ನಿಖರವಾಗಿ ವಸ್ತುನಿಷ್ಠೆಯಾಗಿ ಮತ್ತು ತಜ್ಞರ ಒಂದು ಸಮಿತಿಯ ಒಂದು ಮೇಲುಸ್ತುವಾರಿಯಲ್ಲಿ ಈ ಒಂದು ಸಮೀಕ್ಷೆಯನ್ನು ಮಾಡಬೇಕು. ಈ ಸಮೀಕ್ಷೆ ಮಾಡುವಾಗ ಏನು ರೇಷನ್ ಕಾರ್ಡು ಅಥವಾ ಆಧಾರ್ ಕಾರ್ಡನ್ನು ಲಿಂಕ್ ಮಾಡೋಂಥ ಒಂದು ವ್ಯವಸ್ಥೆ ಆಗಬೇಕು. ಯಾಕೆಂದರೆ ಈಗ ಅನುಮಾನಗಳು ಮೂಡ್ತವೆ. ಕಾಂತರಾಜ್ ಅವ್ರದ್ದು 95% ಸಮೀಕ್ಷೆ ಆಗಿದ್ದಿದ್ದು. ಆದರೆ ಕೆಲವು ಜಾತಿಗಳು ನಮ್ಮ ಸಂಖ್ಯೆ ಕಡಿಮೆ ಆಗಿಬಿಟ್ಟದೆ, ನಮ್ಮ ಜಾತಿಗಳನ್ನು ಕಡಿಮೆ ಮಾಡಿಬಿಟ್ಟವ್ರೆ ಅಂತ. ಜಾತಿ ಕಡಿಮೆ ಆಗಬೇಕಂತಂದರೆ ನಿಮ್ಮ ಜಾತಿಯವ್ರಿಗೆ ಹೇಳ್ಬೇಕು, ನೀವು ಮೀಸಲಾತಿ ಆಸೆಯನ್ನು ಬಿಟ್ಬಿಡ್ರಿ, ನೀವು ವೀರಶೈವ ಲಿಂಗಾಯತರಂತನೇ ಬರ್ಸ್ರಿ ಅಥವಾ ಒಕ್ಕಲಿಗರಂತನೇ ಬರ್ಸ್ರಿ ಅಂತ. ನಾಮಧಾರಿ ಗೌಡ್ರು ಅಂತ ಬರ್ಸ್ತಾರೆ. ನಾಮಧಾರಿ ಅಂತ ಒಂದು ಏನಾಗದೆ ಕುಂಚಿಟಿಗರು. ನಾವು ಯಾಕ್ರಿ ಒಕ್ಕಲಿಗರಾಗೋಣ, ನಾವು ಕುಂಚಿಟಿಗರು ಅಂತ ಅವ್ರು ಬರ್ಸ್ತಾರೆ. ನಮ್ಮ ಕರಾವಳಿಗೆ ಇದಕ್ಕೆ ಹೋದರೆ ನಾವು ಬಂಟ್ರಿ ಒಕ್ಕಲಿಗರಲ್ಲ ಅಂತಾರೆ. ಇನ್ನು ಕಡಿಮೆ ಆಗದೆ ಇನ್ನೇನು ಜಾಸ್ತಿ ಆಯ್ತದೋ? ಹಂಗಾಗಿ ಆ ಒಂದು ವಿಷಯದಲ್ಲಿ ಈ ಒಂದು ರೇಷನ್ ಕಾರ್ಡು ಅಥವಾ ಆಧಾರ್ ಕಾರ್ಡನ್ನು ಲಿಂಕ್ ಮಾಡೋವಂಥದ್ದು ಇರಬೇಕು. ಉಸ್ತುವಾರಿ ಮಾಡ್ತೀರಿ, ತಜ್ಞರ ಒಂದು ಸಮಿತಿಯನ್ನು ಮಾಡ್ತೀರಿ, ಇವರ ಮೇಲು ಉಸ್ತುವಾರಿ ಇರಬೇಕು. ಮತ್ತು ಕ್ರಾಸ್ ಚೆಕ್ ಮಾಡೋವಂಥ ವ್ಯವಸ್ಥೆನೂ ಕೂಡ ಆಗಬೇಕು. ಅಲ್ಲ, ಒಂದೆಲ್ಲ ಹೊಸದಾಗಿ ಮಾಡೋದನ್ನು ನಾವು ವಿಧಿ ಇಲ್ಲದೆ ನಾವು ಸ್ವಾಗತನ ಮಾಡಲೇಬೇಕು. ಯಾಕೆ ಅಂತಂತಂದರೆ, ಈಗಾಗಲೇ ಕೆಲವು ಹಿಂದುಳಿದ ಜಾತಿಗಳು ಕೂಡ ಅದನ್ನು ವಿರೋಧ ಮಾಡಿದ್ವು. ನಮ್ಮ ಸಂಖ್ಯೆ ಕಡಿಮೆ ತೋರಿಸ್ಬಿಟ್ಟವ್ರೆ, ಅಂಕಿ ಸಂಖ್ಯೆಗಳು ಕಡಿಮೆ ಆಗಿಬಿಟ್ಟದೆ ಅಂತ ಅದು ಮಾಡಿದರು. ಅದೊಂದು. ಆದಮೇಲೆ 10 ವರ್ಷ ಅಂತ ಅನ್ನೋದು ಭಾಳ ಪ್ರಬಲವಾದ ಒಂದು ಕೂಗಿತ್ತು. ಅದೇ ನಮ್ಮ ಅಶೋಕ್ ಹೇಳ್ತಾರೆ, 10 ವರ್ಷಗಳದು ಅದನ್ನು ಕಸದ್ಬಿಟ್ಟು ಈಗ ಹಾಕ್ರಿ ಅಂತ. ಇವರು ಅಧಿಕಾರದಲ್ಲಿದ್ದಾಗ ಏನು ಕತ್ತೆ ಕಾಯ್ತಿದ್ರ? 2018ರಲ್ಲಿ ಅದನ್ನು ಸಬ್ಮಿಟ್ ಮಾಡೋದು ಸರ್ಕಾರ ರೆಡಿಯಾಗಿದೆ ಅಂತ ಸಬ್ಮಿಟ್ ಮಾಡೋದಕ್ಕೆ ಲೆಟ್ರ್ ಬರೆದವ್ರು ಆಯೋಗದಿಂದ. ಕುಮಾರಸ್ವಾಮಿ ಅವಾಗ ಮುಖ್ಯಮಂತ್ರಿ, ತಗೊಳ್ಳೋದಕ್ಕೆಲ್ಲ ವ್ಯವಸ್ಥೆ ಕೂಡ ಆಗಿತ್ತು. ಧಮಕಿ ಹಾಕಿ ಪುಟ್ಟರಂಗ ಶೆಟ್ಟರನ್ನ ಧಮಕಿ ಹಾಕಿ ಅದನ್ನು ತಗೊಳ್ದಿದ್ದಂಗೆ ಮಾಡಿದ್ರು ಕುಮಾರಸ್ವಾಮಿ. ಏನು ಉದ್ದೇಶ ಏನು? ನಾವೇನು ಕಳ್ತನ ಮಾಡಿದ್ದೀವಿ 75 ವರ್ಷಗಳಿಂದ, ಈ 2 ಜಾತಿಗಳು ಕಳ್ತನ ಮಾಡಿದ್ದೀವಿ ಈ ರಾಜ್ಯದಲ್ಲಿ, ಅದೆಲ್ಲ ಹೊರಗಡೆ ಬಂದ್ಬಿಡ್ತದೆ ಅಂತ ಭಯಕ್ಕಾಗಿ ಅದನ್ನು ಯಾವುದೇ ಕಾರಣಕ್ಕೂ ಇದನ್ನು ಬಿಡಬಾರ್ದು ಅಂತನೋ ಒಂದು ಇದಿದೆ. ಯಾರು ಈ ರಾಜ್ಯದಲ್ಲಿ ಜಮೀನ್ದಾರರು ಯಾರು ಇದ್ದಾರೆ, ಅವರ ಆರ್ಥಿಕ ಸ್ಥಿತಿ ಹೆಂಗಿದೆ, ಅವರಲ್ಲಿ ಅಧಿಕಾರಿಗಳು ಎಷ್ಟು ಜನ ಇದ್ದಾರೆ, ಒಂದೊಂದು ಕುಟುಂಬದಲ್ಲಿ ಯಾವ್ಯಾವ ಸಮಾಜದಲ್ಲಿ ಎಷ್ಟೆಷ್ಟು ಅಧಿಕಾರಿಗಳಿದ್ದಾರೆ, ಅವರ ಪರ್ಸೆಂಟೇಜ್ಗಿಂತ ಹೆಚ್ಚಿಗೆ ಇದ್ದಾರ ಕಡಿಮೆ ಇದ್ದಾರ, ಅವೆಲ್ಲ ಮಾಹಿತಿ ಬಂದ್ಬಿಡ್ತದಲ್ಲ. ಆ ಮಾಹಿತಿ ಬಂದ್ಬಿಟ್ಟಾಗ ಅದನ್ನು ತಡ್ಕೊಳ್ಳೋಂಥ ಶಕ್ತಿ ಬೇಕಲ್ಲ. ಅದಕ್ಕಾಗಿ ಮುಚ್ಚಾಕೊಂಡು ಹೋಗ್ಬೇಕು ಅಂತ ಅನ್ನೋ ದೃಷ್ಟಿಯಲ್ಲಿ ಅದನ್ನು ಮಾಡ್ತಾವೆ.